ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಡ್ಯದ ಜನರನ್ನ ಛತ್ರಿಗಳಿಗೆ ಹೋಲಿಕೆ ಮಾಡಿ ಮಾತನಾಡಿದ್ರು ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೋಮವಾರ ಸಂಜೆವರೆಗೆ ಡಿಕೆ ಶಿವಕುಮಾರ್ ಅವರಿಗೆ ಮಂಡ್ಯ ಜನರು ಡೆಡ್ಲೈನ್ ಕೊಟ್ಟಿದ್ದಾರೆ. ಕ್ಷಮೆ ಕೇಳದಿದ್ರೆ ಮಂಗಳವಾರ ಛತ್ರಿ ಚಳುವಳಿಗೆ ನಿರ್ಧಾರವನ್ನ ತೆಗೆದುಕೊಳ್ತಾರಂತೆ. ಮಂಗಳವಾರ ಮಂಡ್ಯದಲ್ಲಿ ನಡೆಯಲಿರುವಂತಹ ಛತ್ರಿ ಚಳುವಳಿ ರೈತ ಸಂಘಟನೆಗಳ ಏಕೀಕರಣ ಸಮಿತಿಯಿಂದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಚಳುವಳಿಗೆ ಬರುವವರು ಮನೆಗೊಂದು ಛತ್ರಿಯನ್ನ ತರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಹಿಂಪಡೆದು ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಮಂಡ್ಯದ ಜನರು. ಮಂಡ್ಯದ ಜನರನ್ನ ಡಿಕೆ ಶಿವಕುಮಾರ್ ಅವರು ಛತ್ರಿಗಳಿಗೆ ಹೋಲಿಸಿದ್ರು ಅನ್ನುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದ ಜನರ ಬಳಿ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಲೇಬೇಕು ಅಂತಿದ್ರು. ಆದ್ರೀಗ ಹೋರಾಟಕ್ಕೆ ರೈತ ಸಂಘಟನೆಗಳ ಏಕೀಕರಣ ಸಮಿತಿ ಕರೆ ಕೊಟ್ಟಿದೆ. ಮಂಗಳವಾರದೊಳಗೆ ಅವರು ಕ್ಷಮೆ ಕೇಳಬೇಕು. ಕೇಳಲಿಲ್ಲ ಅಂತಂದ್ರೆ ನಾವು ಛತ್ರಿ ಚಳುವಳಿಯನ್ನ ಮನೆಗೊಂದು ಛತ್ರಿ ತಂದು ಛತ್ರಿ ಚಳುವಳಿ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸಣ್ಣ ಸರಳ ಪ್ರಶ್ನೆ, ಛತ್ರಿಗಳು ಅನ್ನೋ ಪದಕ್ಕೆ, ಛತ್ರಿ ಅನ್ನೋ ಪದಕ್ಕೆ ನಿಮ್ಗೆ ಗೌರವ ಇದೆಯಾ ಸ್ವಾಮಿ? ಈ ಛತ್ರಿ ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ನಿಮ್ಮ ಬಿಳಿ ಗಡ್ಡ ಕೂಡ ನೆನೆಯುತ್ತದೆ, ನಿಮ್ಮ ಬುರುಡೆ ಕೂಡ ನೆನೆಯುತ್ತದೆ. ಬೇಸಿಗೆ ಕಾಲದಲ್ಲಿ ನೀವು ಮೊನ್ನೆ ಮೇಕೆದಾಟು ಕಾಲ್ನಡಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಈ ಛತ್ರಿ ಇಲ್ಲ ಅಂದ್ರೆ ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗ್ತಿರ್ಲಿಲ್ಲ. ಇಂಥ ಬೇಸಿಗೆ ಕಾಲದಲ್ಲಿ ನಮ್ಮ ತಲೆ ಬುರುಡೆ ಕಾಯ್ತದೆ. ಅಂಥದ್ರಲ್ಲಿ ಈ ಛತ್ರಿನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೋಲಿಸ್ತೀರಾ ಸ್ವಾಮಿ? ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ. ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವು ಕನಸು ಕಾಣ್ತಾ ಇರೋ ಜನ ಆಗಿ ಒಳ್ಳೇದಾಗ್ಲಿ. ಆದ್ರೆ ಮಂಡ್ಯ ಜಿಲ್ಲೆ ಬಗ್ಗೆ ಮಾತನಾಡ್ಬೇಕಾರೆ ನಾವು ಸ್ವಾಭಿಮಾನಕ್ಕೆ ಬದುಕಿರುವಂತ ಜನ. ನಿಮ್ಗಾಗ್ಲೇ ಕಳೆದ ಜೋಡಿ ಎತ್ತೊಂದು ಮಾಡಿದಾಗ ಕಳೆದ ಚುನಾವಣೆಯಲ್ಲಿ ನೀವು ಅಲ್ಲೇ ಅನುಭವಿಸಿದಿರಿ. ದಯಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ, ಜನತೆಯ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ನೀವು ಮಂಡ್ಯ ಜಿಲ್ಲೆಯ ಜನತೆಯನ್ನ ಕ್ಷಮಾಪಣೆ ಕೋರಬೇಕು. ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕ್ಷಮೆ ಕೋರಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನೀವು ಮಂಡ್ಯಕ್ಕೆ ಬರೋದಾದ್ರೆ ನಿಮಗೆ ಕಪ್ಪು ಬಾಟ ತೋರಿಸ್ತೀವಿ, ನಿಮ್ಗೆ ಧಿಕ್ಕಾರ ಕೂಗ್ತೀವಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀನಿ. ದಯಮಾಡಿ ಮಂಡ್ಯ ಜಿಲ್ಲೆಯ ಸಾರ್ವಜನಿಕರ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಜನತೆಯ ನೀವು ಕ್ಷಮೆ ಕೋರಬೇಕು. ಏನಿಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 5 ವಿಧಾನಸಭೆಯಲ್ಲಿ 5 ಜನ ಶಾಸಕರಿದ್ದೀರಿ. ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಂಡ್ಯ ಜನರ ಬಗ್ಗೆನ ಹೇಳಿಕೆ ಸಾಕಷ್ಟು ವಿವಾದವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಒಂದೆಡೆ ಅದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ರೆ, ಮತ್ತೊಂದು ಕಡೆ ರಾಜಕೀಯ ತಿರುವನ್ನು ಕೂಡ ಪಡ್ಕೊಳ್ತಾ ಇದ್ರೆ, ಮಗದೊಂದು ಕಡೆ ಅದು ಹೋರಾಟದ ದಿಕ್ಕನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಮಂಡ್ಯದ ವಿವಿಧ ಸಂಘಟನೆಗಳು ಡಿಕೆ ಶಿವಕುಮಾರ್ ಅವರಿಗೆ ಏನು ಸೋಮವಾರದ ಸಂಜೆವರೆಗೂ ಕೂಡ ಗಡುವನ್ನು ಕೊಟ್ಟಿರ್ತಕ್ಕಂಥದ್ದು. ಅಷ್ಟರೊಳಗೆ ಮಂಡ್ಯ ಜನರ ಬಹಿರಂಗ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಮಂಗಳವಾರ ನಾವು ಛತ್ರಿ ಹಿಡಿದು ಅವರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನೋ ಮಂಗಳವಾರ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಛತ್ರಿ ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ರೈತ ಸಂಘಟನೆಯ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇಂಡ್ವಾಳು ಚಂದ್ರಶೇಖರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಮೊದಲಿಗೆ ಡಿಕೆ ಶಿವಕುಮಾರ್ ಅವರ ಆ ಒಂದು ಛತ್ರಿ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ? ಮತ್ತೆ ಮಂಗಳವಾರ ಕೊಟ್ಟಿರ್ತಕ್ಕಂಥ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಮಂಡ್ಯ ಜಿಲ್ಲೆ ಬಗ್ಗೆ ಶಿವಕುಮಾರ್ ಅವರ ಆ ರೀತಿ ಹೇಳ್ಬಾರ್ದಾಗಿತ್ತು. ಯಾಕೆಂದರೆ 7 ಶಾಸಕರು 3 MLCಗಳು ಎಲ್ಲ ಕಾಂಗ್ರೆಸ್ನವರಿದ್ದಾರೆ. ಈ ರೀತಿ ಉದ್ದಟತನವಾಗಿ ಅವರು ಮಂಡ್ಯ ಜಿಲ್ಲೆನ ಛತ್ರಿಗೆ ಹೋಲಿಸಬಾರ್ದಾಗಿತ್ತು. ಮಂಡ್ಯ ಜಿಲ್ಲೆ ಚಕ್ರವರ್ತಿಗಳ ಜಿಲ್ಲೆ, ಸಾಮಾನ್ಯ ಅಲ್ಲ. ಶಿವಕುಮಾರ್ ಏನೋ ತಿಳ್ಕೊಂಡು ಯಾವ ಮಾತಾಡಿದ್ರು ಗೊತ್ತಿಲ್ಲ, ಯಾವ ನಿಟ್ಟಲ್ಲಿ ಮಾತಾಡಿದ್ರು ಗೊತ್ತಿಲ್ಲ. ಆ ರೀತಿ ಮಾತಾಡಬಾರ್ದಾಗಿತ್ತು. ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈ ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾವ್ರೆ, ಅಂಥವ್ರಿಗೆ ಮಾತಾಡಬಾರ್ದಾಗಿತ್ತು. ಯಾಕೆಂದರೆ ನಾವು ಮಂಗಳವಾರ ಒಂದು ತೀರ್ಮಾನ ತಗೊಂಡಿದ್ದೀವಿ, ಅವ್ರ ವಿರುದ್ಧ ಛತ್ರಿ ಹಿಡ್ಕೊಂಡು ಮೆರವಣಿಗೆ ಮಾಡಬೇಕು ಅಂತ. ಏನು ಛತ್ರಿ ಅಂತ ಮಂಡ್ಯ ಜಿಲ್ಲೆಗೆ ಹೇಳಿದ್ದಾರೆ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಮತ್ತು ನಮ್ಮ ಸಂಘಟನೆ ಮತ್ತು ಜನಗಳ ಪರವಾಗಿ ಹೇಳ್ತೀನಿ, ಅವರು ಅಂತಾರಾಜ್ಯ ಛತ್ರಿ ಶಿವಕುಮಾರ್, ಇದನ್ನು ನೀವು ಪ್ರಾಮಾಣಿಕವಾಗಿ ಎಲ್ಲ ಜನಗಳಿಗೂ ಅರ್ಥ ಆಗುವಂಗೆ ಬರೀಬೇಕು ಅಂತ ನನ್ನ ಒಂದು ಕೋರಿಕೆ. ಯಾಕೆ ಅಂತಂದರೆ ಇದು ನಮ್ಮ ಒಂದು ಸಂಘಟನೆಗೆ ಅಂದಿಲ್ಲ ಅವರು, ಶಿವಕುಮಾರ್ ಅವರು. ನಾವು ಮುಂದಿನ ಹೋರಾಟ ರೂಪಿಸ್ತೀವಿ ಬೇರೆ ರೀತಿ. ಇನ್ನು ಏನೇನು ಇವ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದೆ,
ಅದನ್ನೆಲ್ಲ ಬಹಿರಂಗಪಡಿಸ್ಬೇಕಾಯ್ತದೆ. ಈಗ ಸದ್ಯದಲ್ಲಿ ಬೇಡ, ಕ್ಷಮೆ ಕೇಳಬೇಕು. ಅವರು ನಮ್ಮ ಜಿಲ್ಲೆಗೆ ಕಾಲಿಡೋಕ್ಕೆ ಮುಂಚೆನೇ ಏನಾದರೂ ಕ್ಷಮೆ ಕೇಳ್ಕೊಂಡೇ ನಮ್ಮ ಜಿಲ್ಲೆಗೆ ಬರಬೇಕು. ಅವರು ನಮ್ಮ ಜಿಲ್ಲೆ ಕಾಂಗ್ರೆಸ್ ನಾಯಕರುಗಳು ಏನಿದ್ದಾರೆ ಅವ್ರಿಗೆ ಮಾತಾಡಿ ಕ್ಷಮೆ ಕೇಳಿಸ್ಬೇಕು. ಇಲ್ಲಾಂತಂದ್ರೆ ಇವ್ರು ಗೆಲ್ಸಿ ಏನು ಪ್ರಯೋಜನ ನಾವು? ಇದಿಷ್ಟು ಏನು ಮಂಡ್ಯದ ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಕೂಡಲೇ ತತ್ಕ್ಷಣ ಮಂಡ್ಯ ಜಿಲ್ಲೆ ಜನರನ್ನು ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ಲವಾದರೆ ಮಂಗಳವಾರ ಹೋರಾಟವನ್ನು ಮಾಡ್ತೇವೆ. ಮತ್ತೊಂದು ಕಡೆ ಮಂಡ್ಯಕ್ಕೆ ಅವರು ಬಂದಲ್ಲೆಲ್ಲ ನಾವು ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.